ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ನನ್ನ ಥಂಬ್ನೇಲ್ನ ನೋಡಿದ್ದೀರಿ, ಹಾಗೆ ನನ್ನ ವಿಡಿಯೋಗೆ ಹಾಕಿರುವಂತಹ ಒಂದು ಟೈಟಲ್ಲು ಸಹ ನೀವು ಗಮನಿಸಿದ್ದೀರಿ. ತುಂಬ ತುಂಬ ಸಂಕಟ, ನೋವು ತರುವಂತಹ ಒಂದು ಕ್ಷಣ ಅಂತ ನಾನು ಹೇಳ್ಕೋಬಹುದು. ಈ ಸಾವು ನ್ಯಾಯವೇ, ಯಾರನ್ನು ಕೇಳೋದು ಅಲ್ವಾ? ಒಂದು ದುರ್ಘಟನೆ ನಮ್ಮ ಊರಲ್ಲಿ ನಡೆದೋಗಿದೆ. ನಿನ್ನೆ ಪೂರ್ತಿ ಒಂಥರ ಶೋಕದ ವಾತಾವರಣ ನಮ್ಮ ಇಡೀ ಹುಣಸೂರು ಅಂತ ಹೇಳಬಹುದು. ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಅದೇ ಸುದ್ದಿ, ಅದೇ ನೋವು ಭರಿಸುವಂತಹ ಆ ಕ್ಷಣಗಳು ಅಂತ ಹೇಳಬಹುದು. ನೀವು ಕೂಡ ಎಲ್ಲರೂ ಗಮನಿಸಿರ್ತೀರಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಮತ್ತು ಟಿ ವಿ ಮೀಡಿಯಾದಲ್ಲೂ ಸಹ ಸುದ್ದಿ ತುಂಬ ಹರಡಿತು ನಿನ್ನೆ ಎಲ್ಲ. ನನಗಂತೂ ತುಂಬ ಬೇಜಾರು, ತುಂಬ ನೋವು ಅಂತ ಅನ್ನಿಸ್ತು. ನಮ್ಮ ತಂದೆನ ಹಾಗೂ ನಮ್ಮ ಮನೆಯವ್ರನ್ನ ಕಳ್ಕೊಂಡ ಮೇಲೆ ಇಂತಹ ವಿಷಯಗಳಲ್ಲಿ ನಾನು ತುಂಬ ಸೆನ್ಸಿಟಿವ್ ಆಗಿಬಿಡ್ತೀನಿ. ನನಗೆ ಗೊತ್ತಿಲ್ಲದಂಗೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಆ ಥರ ಮನಸ್ಸು ನಂದು ಆಗಿದೆ. ಅಷ್ಟೊಂದು ಸೂಕ್ಷ್ಮ ಆಗಿಬಿಟ್ಟಿದೆಯಾ ಅನಿಸುತ್ತೆ. ಈ ಸಾವು ನ್ಯಾಯವೇ ಅನಿಸಿದ್ದು ಆ ಮಕ್ಕಳ ವಿಷಯದಲ್ಲಿ. ಮುದ್ದಾದ ಮಕ್ಕಳು, 2 ಮುದ್ದಾದ ಹೆಣ್ಮಕ್ಕಳು, ತಾಯಿ ಆದವರು ಸಹ ತುಂಬ ಸುಖಿ ಸಂಸಾರ ಅನ್ನಂಗಿತ್ತೇನೋ ಅಂತ ಅನಿಸುತ್ತೆ. ನಮಗೆ ಅವರು ಪರಿಚಯ ಅಂತೂ ಇಲ್ಲ, ಆದರೆ ಗೊತ್ತಿದೆ. ನಮ್ಗೆ ಹತ್ರನೇ ಅಂದ್ಕೊಳ್ಳಿ, 1-2-3 ರೋಡ್ ಅಷ್ಟೇ ಡಿಫ್ರೆನ್ಸ್ ಇರುವಂಥದ್ದು. ಶಾಕು ನೆನ್ನೆ ನಮ್ಮ ಹುಣಸೂರು ಜನರಿಗಂತೂ ತುಂಬ ಶಾಕ್ ಅಂತ ಎಲ್ಲರ ಬಾಯಲ್ಲೂ ಕೂಡ ದಿಗ್ಭ್ರಮೆ. ಏನಿದು ಒಂದೇ ಕುಟುಂಬದ 4 ಜನ ಇಲ್ಲದ ಆಗಿರೋದು, ಜೊತೆಗೆ 3 ಜನನ ಕೊಲೆ ಮಾಡಿ ಆಮೇಲೆ ಆತ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಎಷ್ಟು ಕರುಳು ಹಿಂಡುವಂತಹ ದೃಶ್ಯ ಅಂತ ಹೇಳಿದ್ರೆ, ಆ ಮಕ್ಕಳಿಗೆ, ಹೆಂಡತಿಗೆ ಉಸಿರುಗಟ್ಟಿಸೋದಕ್ಕೋಸ್ಕರ ಪ್ಲಾಸ್ಟರ್ನ, ಇಡೀ ಮುಖಕ್ಕೆ ಪ್ಲಾಸ್ಟರ್ನ ಅಂಟಿಸಿರುವಂಥದ್ದು. ಒಂದು ವಿಡಿಯೋ ಹಾಕ್ತೀನಿ ನೋಡಿ, ವಾಯ್ಸ್ ಕೋಡ್, ಅದು ನಾನು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿರುವಂಥದ್ದು. ವಾಯ್ಸ್ ಸಾಂಗ್ ಎಲ್ಲ ಇದೆ, ವಾಯ್ಸ್ ಕೊಡಲ್ಲ, ಹಾಗೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಎಷ್ಟು ಮುದ್ದಾದ ಕುಟುಂಬ ಆಗಿತ್ತು, ಯಾಕೆ ಎಷ್ಟೊಂದು ದುರ್ಬಲ ಆಗ್ತಾ ಇದ್ದಾರೆ. ಯುವಕರು ಅನ್ಸ್ಕೊಂಡಿರುವಂಥವ್ರು ತುಂಬಾ ಮಾನಸಿಕವಾಗಿ ದುರ್ಬಲರಾಗ್ತಿದ್ದಾರೆ, ಹಾಗೆ ಮಾನವೀಯತೆಯನ್ನು ಸಹ ಕಳ್ಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ, ಮೊನ್ನೆ ಒಬ್ಬ ಹೆಣ್ಮಗಳನ್ನ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಹುಡುಗ ಕೊಂದಂಥ ರೀತಿಗಳಾಗಲಿ, ಯಾಕೆ ಮಾನವೀಯತೆ ಮರಿತಾ ಇರುವಂಥದ್ದು ಮತ್ತು ದುರ್ಬಲ ಆಗ್ತಾ ಇರುವಂಥದ್ದು, ಯಾವುದನ್ನು ಕೂಡ ಎದುರಿಸೋಕ್ಕೆ ಶಕ್ತಿನೇ ಅವರಲ್ಲಿ ಇಲ್ವಾ ಅನ್ನುವಂಥದ್ದನ್ನ ನಾವಿವಾಗ ಅದ್ರ ಬಗ್ಗೆ ತಿಳ್ಕೊಬೇಕು ಅನಿಸ್ತಾ ಇದೆ ನನಗೆ. ಯಾಕೆ ಇಷ್ಟೊಂದು ದುರ್ಬಲ ಆಗ್ತಾ ಇದ್ದಾರೆ? ಆ ಸಂದರ್ಭ ನೋಡಿದಂತಹ ಕ್ಷಣದಲ್ಲಿ ಅವರು ಆರ್ಥಿಕವಾಗಿ ತುಂಬ ಚೆನ್ನಾಗಿರುವಂಥವ್ರಂಗೆ ಕಾಣಿಸ್ತಾ ಇರುವಂಥದ್ದು. ತುಂಬ ಆಸ್ತಿಗಳಿದೆ, ಮತ್ತು ಸೈಟು, ಜಮೀನು ಎಲ್ಲ ಇದೆ, ಒಳ್ಳೆ ಬಂಗ್ಲೆ ಅಂತ ಮನೆ ಇದೆ, ಐಷಾರಾಮಿ ಕಾರ್ ಇದೆ. ಹಿಂಗೆಲ್ಲ ಇದ್ದಾಗ ಮೇಲ್ನೋಟಕ್ಕೆ ನಮಗಂತೂ ಗೊತ್ತಿಲ್ಲ, ಜನಕ್ಕೂ ಕೂಡ ಗೊತ್ತಿಲ್ಲ. ಈಗ ಮೀಡಿಯಾಗಳಲ್ಲಾಗಲಿ, ನಮ್ಮ ಈಗ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ ಸಾಲ ಇತ್ತಂತೆ, ಸಾಲ ತುಂಬ ಕಿರುಕುಳ ಇತ್ತಂತೆ ಅಂತ ಹೇಳ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಯಾರಿಗೂ ಸಹ. ಆತ ಹರೀಶ್ ಅಂತ ಹೇಳಿ ಸೂಸೈಡ್ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳ ಸಾಯಿಸಿದ್ರಲ್ಲ, ಆತನ ತಾಯಿ ನಿನ್ನೆ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ದು, ಸಾಲ ಇದ್ದರೂ ಏನಂತೆ, ಅಷ್ಟೊಂದು ಆಸ್ತಿ ಬಿದ್ದಿತ್ತಲ್ಲ, ಯಾವುದಾದ್ರೂ ಒಂದು ಆಸ್ತಿನ ಮಾರಿ ಆದರೂ ಸಹ ಸಾಲ ತೀರಿಸ್ಬೋದಿತ್ತಲ್ಲ ಅನ್ನುವಂಥದ್ದನ್ನು ಅವ್ರ ತಾಯಿ ಹೇಳಿದ್ದನ್ನು ನಾನು ಕೇಳಿದೆ. ಹೌದಲ್ವಾ? ಯಾರು ಸಾಲ ಮಾಡಿಲ್ಲ, ಯಾರು ಸಾಲಗಾರರು ಅಲ್ಲ ಈ ಕಾಲದಲ್ಲಿ. ಸಾಲ ಮಾಡಿರೋರಾಗಲಿ ಕೊಟ್ಟಿರೋರಾದರೂ ಸಹ ನಾವು ಅವ್ರನ್ನ ಎದುರಿಸ್ಲೂಬಹುದು, ಕೊಡ್ತೀವಿ ಅಂತ ಹೇಗೆ ಅದನ್ನು ನಿಭಾಯಿಸುವಂಥ ಶಕ್ತಿನ ನಾವು ಬೆಳೆಸ್ಕೋಬೇಕಲ್ವಾ?
ಅದು ಬಿಟ್ಟು ಮೇಲ್ನೋಟಕ್ಕೆ ಹಂಗೆ ಸಾಲ ಅಂತ ಬರ್ತಾ ಇದೆ, ಆದರೆ ಇನ್ನೂ ಕೂಡ ಏನು ಅಂತ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಯಾಕೆಂದರೆ 4 ಜನನೂ ಇಲ್ಲ ಅಲ್ಲೀಗ. ಏನಾಯಿತು ಅಂತ ಕೇಳೋಕ್ಕೆ 4 ಜನನೂ ಇಲ್ಲ. ಅವರ ತಾಯಿನ ಏನು ಹರೀಶ್ ಅಂತ ಮನೆ ಹೆಂಡತಿ ಮಕ್ಕಳನ್ನ ಸಾಯಿಸಿದ್ರಲ್ಲ, ಆತ ತಾಯಿ ಒಟ್ಟಿಗೆ ಕೂಡ ಇದ್ದಂಥವ್ರು ಏನು ಪ್ರೀ ಪ್ಲ್ಯಾನ್ ಮಾಡಿ ಒಂದು 4 ದಿನ ಮುಂಚಿತವಾಗಿ ಅವರ ತಾಯಿ ಮನೆಗೆ ಕಳಿಸ್ಕೊಟ್ಟಿರೋದು. ಈ ಥರ ಮಾಡ್ಕೋಬೇಕು ಅಂತ ಆತನು ಒಬ್ಬನಿಗೆ ಮಾತ್ರ ಗೊತ್ತಿತ್ತೇನೋ ಅಂತ ಅನಿಸುತ್ತೆ. ಹೆಂಡತಿ ಮಕ್ಳಿಗೆ ಗೊತ್ತಿಲ್ಲ ಮೋಸ್ಟ್ಲಿ. ನನ್ನ ಪ್ರಕಾರ ನಾನು ಯೋಚನೆ ಮಾಡ್ತಾ ಇರುವಂಥದ್ದು, ಅವ್ರಿಗೆ ಗೊತ್ತಿಲ್ಲದ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಿರೋದು ಆತ ಅಂತಾರೆ. ಅವ್ರ ತಾಯಿನ ಮಾತ್ರ ಅವ್ರ ಅಜ್ಜಿ ಮನೆಗೆ ಕಳಿಸಿ ಈ ಥರ ದುರ್ಘಟನೆ ನಡೆದು ಹೋಗಿದೆ. ಮಕ್ಕಳಂತೂ ಎಷ್ಟು ಮುದ್ದಾದ ಮಕ್ಕಳು ಅಂದರೆ, ಪೊಲೀಸ್ ತನಿಖೆಯಲ್ಲಿ ಎಲ್ಲ ತಿಳಿಬೇಕು. ಅದ್ರ ಜೊತೆಗೆ ಪೊಲೀಸವರು, ನಮ್ಮ ಹುಣಸೂರು ಸಿಟಿ ಪೊಲೀಸವರು ಅವರ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಇದು ಮಧ್ಯರಾತ್ರಿ ನಡೆದಿರುವ ಘಟನೆ ಥರ ಇದೆ. ಯಾಕೆಂದರೆ ಎಲ್ಲರೂ ಬೆಡ್ ಮೇಲೆ ಮಲಗಿದ್ರು ಅಂತ ನಾನು ವಿಡಿಯೋದಲ್ಲಿ ನೋಡಿದ್ದು. ಆ ತಾಯಿ ಚಿಕ್ಕ ಮಗು ಕಾಟ್ ಮೇಲೆ ಮಂಚದ ಮೇಲೆ ಮಲಗಿದ್ದಾರೆ. ದೊಡ್ಡ ಮಗಳು ಅನಿಸುತ್ತೆ ಕೆಳಗಡೆ ಮಲಗಿರುವಂಥ ದೃಶ್ಯನ ನೋಡಿದ್ದು. ಹೇಗೆ ಪ್ಲಾಸ್ಟರ್ ಅಂಟಿಸಿದ್ದಾರೆ ಆತ ಅಂದರೆ, ಕೂಗೋದೋಗ್ಲಿ ಮೂಗಿಂದ ಬಾಯಿಂದ ಒಂದಿಷ್ಟು ಉಸಿರು ಬರಬಾರ್ದು ಈಚೆ ಅನ್ನೋ ಥರ. ನನ್ನ ಪ್ರಕಾರ ನನಗನ್ಸಿದ್ದು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಒಳ್ಳೆ ನಿದ್ರೆಯಲ್ಲಿರೋ ಸಂದರ್ಭ ಅಂತ ಅಂದ್ಕೊಳ್ತೀನಿ. ಇಲ್ಲ ಹೆಂಡ್ತಿಗೆ ಹೇಳಿ, ಇಲ್ಲ ನಾವು ಬದುಕೋದೇ ಬೇಡ ಸತ್ತೋಗೋಣ ಅಂತ ಹೇಳಿ ಮಾತಾಡಿ, ನಾವು ಏನು ಸಮಸ್ಯೆ ಇದೆಯೋ ಏನಿತ್ತೋ ನಮಗೆ ಗೊತ್ತಿಲ್ಲ, ಆತ ಹೆಂಡ್ತಿ ಹತ್ರ ಚರ್ಚೆ ಮಾಡಿ ಏನಾದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದಲ್ಲ ಅನಿಸುತ್ತೆ. ಯಾಕೆಂದರೆ ಆ ಮಲಗಿರುವಂಥ ಸಮಯದಲ್ಲಿ ಒಬ್ಬೊಬ್ಬರು ಗಾಢ ನಿದ್ರೆಯಲ್ಲಿರ್ತಾರೆ ನೋಡಿ, ಒಬ್ಬೊಬ್ರಿಗೆ ಚೆನ್ನಾಗಿ ಅಳ್ಳಾಡ್ದಂಗೆ ಪ್ಲಾಸ್ಟರ್ ಸುತ್ತಿ ಉಸಿರುಗಟ್ಟಿಸಿ ಸಾಯಿಸಿರುವಂಥದ್ದು ಮೇಲ್ನೋಟಕ್ಕೆ ನನಗನ್ನಿಸ್ತಾ ಇರೋದು. ಅವ್ರು ಎಚ್ಚರಾಗಿದ್ದಿದ್ರೆ ಯಾರಾದರೂ ಕೂಡ ಕಿರ್ಚೊಂಡು ಕೂಗಾಡ್ಕೊಂಡು ಅದನ್ನು ಧಿಕ್ಕರಿಸ್ತಿದ್ರೇನೋ, ಯಾಕೆ ಮಕ್ಕಳನ್ನ ಸಾಯಿಸ್ತೀಯ, ಇಲ್ಲ ನಾವು ಯಾಕೆ ಸಾಯಬೇಕು ಅನ್ನೋದು ಏನಾದರೂ ಧಿಕ್ಕಾರ ಆತನಿಗೆ ಆಪೋಸಿಟ್ ಮಾಡ್ತಿದ್ರೇನೋ. ಈತ ಪ್ಲಾನ್ ಮಾಡಿಕೊಂಡು ಒಳ್ಳೆ ನಿದ್ರೆಯಲ್ಲಿರುವಂಥ ಸಂದರ್ಭದಲ್ಲಿ 3 ಜನನು ಯಾವ ರೀತಿ ಅಂತ ಹೇಳಿದ್ರೆ, ಎಷ್ಟು ಟೈಟಾಗಿ ಪ್ಲಾಸ್ಟರ್ ಸುತ್ತಿರೋದನ್ನು ರಿಯಲ್ ಹೋಗಿ ನಾನು ಹೋಗಿಲ್ಲ, ನಮ್ಮ ಕಮಲಮ್ಮ ಕೆಲಸದವರು ಹೋಗಿ ನೋಡ್ಕೊಬಂದು ನನ್ನ ಜೊತೆ ಮಾತಾಡಿದ್ದು. ಅಷ್ಟು ಟೈಟಾಗಿ ಕಿರ್ಚಕ್ಕಲ್ಲ, ಉಸಿರಾಡೋಕ್ಕೂ ಒಂದು ಸಮಯನೂ ಸಾಲಬಾರ್ದು, ಅಷ್ಟು ಪಟ್ಟಂತ ಜೀವ ಹೋಗೋ ಥರ ಪ್ಲ್ಯಾನ್ ಮಾಡಿ 3 ಜನನೂ ಕೊಂದಿರುವಂಥದ್ದು. ಎಂಥದ್ದ ಸಮಸ್ಯೆ ಇರಲಿ, ಇಷ್ಟು ಕಟುಕರಾಗಬೇಕಾ? ಆತ ಹೆಂಗೆ ಫೇಸ್ ಮಾಡಿರಬಹುದು? ತನ್ನ ಮಕ್ಕಳನ್ನ, ತನ್ನ ಕರುಳಿನ ಕುಡಿಗಳನ್ನ ಆ ಥರ ಕೊಲ್ಲಬೇಕಾದ್ರೆ, ತನ್ನ ಹೆಂಡತಿನ ಕೊಲ್ಲಬೇಕಾದ್ರೆ ಆ ಮನಸ್ಸನ್ನ ಅವನು ಎಷ್ಟರ ಮಟ್ಟಿಗೆ ಗಟ್ಟಿ ಮಾಡಿಕೊಂಡ? ಈ ಪ್ರಶ್ನೆಗಳು ನಮ್ಮನ್ನು ಕಾಡಿಸ್ತಾ ಇರುವಂಥದ್ದು. ಚೆನ್ನಾಗಿದ್ದಾರೆ, ಆಸ್ತಿ ಪಾಸ್ತಿ ಎಲ್ಲ ಇದೆ ಅಂದಮೇಲೆ ಏನಾದರೂ ಒಂದು ಪರಿಹಾರ ಕಂಡ್ಕೋಬೋದಿತ್ತಲ್ಲ. ಸಾಲ ಅನ್ನೋದೇನಾದರೂ ಮುಂದೆ ಬಂದರೆ ಯಾವುದಾದ್ರೂ ಒಂದು ಆಸ್ತಿ ಕಳ್ಕೊಂಡು ಮಾಡ್ಬೋದಿತ್ತಲ್ವ. ಅವರು ಡೆತ್ ನೋಟು ಸಹ ಏನಿಲ್ಲ ಅಂದರೂ ಒಂದು ಪುಟಗಟ್ಟಲೆ ಬರೆದಿರುವಂಥದ್ದು ಕೂಡ ಮೀಡಿಯಾದೆಲ್ಲ ಓಡಾಡ್ತಾ ಇದೆ. ಪೊಲೀಸರು ಕೂಡ ತಿಳಿಸಿದ್ದಾರೆ. ಅದ್ರಲ್ಲಿ ಲಾಸ್ಟ್ ಹೆಂಡದು ಒಂದು ಫೋಟೋ ಹಾಕ್ತೀನಿ ನೋಡಿ, ಆತ ಬರ್ಕೊಂಡಿರುವಂಥದ್ದು. ಎಲ್ಲ ಆಸ್ತಿನೂ ಕೂಡ ಯಾರ್ಯಾರಿಗೆ ಏನು ಸೇರಬೇಕು, ಆತ ಯಾರ್ಯಾರಿಗೆ ಏನು ಕೊಡಬೇಕು ಎಲ್ಲನೂ ಕೂಡ ಬರೆದಿದ್ದಾನೆ ಆತ. ಅನ್ಯಾಯವಾಗಿ ನಿಜವಾಗ್ಲೂ ತುಂಬ ಪಾಪನ ಒತ್ಕೊಂಡ ಅಂತ ಅನಿಸುತ್ತೆ ನನ್ನ ಪ್ರಕಾರ. ತ್ರಿಸಂಕು ಸ್ಥಿತಿಗೆ ಹೋಗ್ತಾರೆ ಮಾತ್ರ ಅವನು. ತ್ರಿಸಂಕು ಸ್ಥಿತಿ. ಇಲ್ಲಿ ಬದುಕಲೂ ಇಲ್ಲ, ಈ ಕಡೆ ಸ್ವರ್ಗದ ಹಾದಿನೂ ಇಲ್ಲ. ಗರುಡ ಪುರಾಣದ ಪ್ರಕಾರ ನರಕ ಯಾತನೆ ಅವನಿಗೆ ಅನ್ನಿಸ್ಬಹುದು. ಈಗ ಆತ್ಮ ಒದ್ದಾಡಬಹುದು, ತಪ್ಪು ಮಾಡಿದೆ ನಾನು ಅಂತ ಅನ್ನಿಸುತ್ತೆ ಖಂಡಿತವಾಗ್ಲೂ ಸಹ. ಕಾಲ ಮಿಂಚೋಯ್ತಲ್ವಾ, ಪ್ರಾಣ ಪಕ್ಷಿನ ಆರ್ಸಾಯ್ತಲ್ವಾ, ಆ ಮಕ್ಕಳನ್ನ ಅದು ಯಾವ ಒಂದು ದೃಢ ನಿರ್ಧಾರ ತಗೊಂಡು ಕೊಂದಿದ್ದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನೆನ್ನೆ ಅಂತೂ ನನಗೂ ಕೂಡ ಸಿಕ್ಕಾಬಿಟ್ಟೆ ಬೇಜಾರು. ಎಲ್ಲೋಗ್ಲಿ ಅದೇ ಸುದ್ದಿಗಳು ಬರೀ
ನನ್ನ ನಿನ್ನೆ ಮೊಬೈಲು ಸಹ ನೋಡೋಕ್ಕಾಗಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಯಾವುದೇ ನನ್ನ ಸ್ಟೇಟಸ್ಸು ಕೂಡ ನಾನು ಹಾಕ್ಕೊಂಡು 1-2 ದಿನ ಆಯ್ತೇನೋ ಅನ್ನಿಸ್ತಾ ಇದೆ. ನನ್ನ ಮಗ ಸುಪ್ರೀತು ಹೇಳಿದ್ಮೇಲೆ ಇನ್ಸ್ಟಾದಲ್ಲಿ 1-2 ವಿಡಿಯೋ ನೋಡಿದೆ. ಸಿಕ್ಕಾಬಿಟ್ಟೆ ಬೇಜಾರಾಯಿತು. ತುಂಬ ನೋವಂತೂ ನನ್ನನ್ನೇ ಅನುಭವಿಸಿದ್ದೀನಿ. ಇದು ಬಹಳ ಘನಘೋರ ಒಂದು ದುರ್ಘಟನೆ. ನಮ್ಮ ಊರಲ್ಲಿ, ನಮ್ಮ ಮನೆಯ 1-2-3 ರೋಡ್ ಅಷ್ಟೇ ಈ ದುರ್ಘಟನೆ. ಎಲ್ಲೂ ನಡೀದಂಗಿರಲಪ್ಪ ಅಂತ ಅನಿಸುತ್ತೆ. ನೋಡಿ, ಒಂದು ಕುಟುಂಬ ಹೋಯಿತು. ಕೈಯಾರ ಹೆಂಡತಿ ಮಕ್ಕಳನ್ನ ಕೊಂದು, ಅದು ಕೂಡ ಅವ್ರನ್ನ ಸಾಯಿಸಿ, ಅಲ್ಲೊಂದು ಲೆಟ್ರು ಬರೆದು ಅಫ್ಟಿಯರಲ್ಲಿ ನನ್ನ ಬಾಡಿ ಇದೆ ಅಂತ ಬರೆದು ಇಟ್ಬಿಟ್ಟು ಹೋಗಿ ಫಸ್ಟ್ ಫ್ಲೋರಲ್ಲಿ ಹೋಗಿ ಹ್ಯಾಂಗ್ ಮಾಡ್ಕೊಂಡಿರುವಂಥದ್ದು ಆತ. ಎಲ್ಲ ಯೂತು ತುಂಬಾ ಗಟ್ಟಿಮುಟ್ಟಾಗಿ, ಇನ್ನೂ ವಯಸ್ಸಿರುವಂಥವರು ಏನೇ ಸಮಸ್ಯೆ ಬಂದರೂ ಎದುರಿಸೋಕ್ಕಾಗದಷ್ಟು ದುರ್ಬಲ ಆಗ್ತಾ ಇದ್ದಾರಲ್ಲ. ಎಲ್ಲೂ ಹೋಗ್ತಾ ಇದೆ ಮನುಕುಲ ಅವನತಿಯ ಹಂತಕ್ಕೆ ಹೋಗ್ತಾ ಇದ್ದೀವ ಅನ್ನಿಸ್ತಾ ಇದೆ ನನಗೆ. ಒಮ್ಮೊಮ್ಮೆ ಖಂಡಿತ ಅನ್ನಿಸ್ತಾ ಇದೆ. ತುಂಬ ಬೇಜಾರಾಯ್ತಪ್ಪ, ತುಂಬ. ಅದು ನಮ್ಮೂರಲ್ಲಿ ನಡೆದಂಥ ಈ ಒಂದು ಹೇಳೋಕ್ಕಾಗಲ್ಲ ಅಂಥ ಒಂದು ದುರ್ಘಟನೆ ನಡೆದೋಯ್ತು. ಇನ್ನೆಲ್ಲೂ ಕೂಡ ಈ ರೀತಿ ನಡೀದಂಗಿರಲಪ್ಪ ಅಂತ ಅನಿಸುತ್ತೆ ಮನಸ್ಸಿಗೆ. ಶೋಕ. ನಿನ್ನೆ ನಮ್ಮ ಹುಣಸೂರೇ ಶೋಕದ ವಾತಾವರಣ. ಪ್ರತಿಯೊಬ್ಬರು ಬಾಯಲ್ಲೂ ಸಹ ಮಕ್ಕಳದೇ. ಇವು ಎಷ್ಟು ಚಂದ ಮಕ್ಕಳು. ಅದು ಹೆಂಗೆ ಮನಸ್ಸು ಬತ್ತು ಅವನಿಗೆ ಸಾಯಿಸೋದಕ್ಕೆ, ಆಕೆನ ಹೆಂಡ್ತಿನೂ ಕೂಡ ಸಾಯಿಸೋದಕ್ಕೆ ಹೇಗೆ ಮನಸ್ಸು ಬತ್ತು? ಹೇಗಾದರೂ ಬದುಕ್ಬೋದಿತ್ತಲ್ವಾ? ಇಷ್ಟೊಂದು ಕೆಟ್ಟ ಒಂದು ಚಿಂತನೆ ಮಾಡಿ, ಕೆಟ್ಟ ಆಲೋಚನೆ ತಗೊಂಡು ಸರ್ವನಾಶ ಮಾಡಿಕೊಳ್ಳುವಂಥದ್ದು, ಅಷ್ಟೊಂದು ದುರ್ಬಲ ಮಾಡಿಕೊಳ್ಳುವಂಥದ್ದು ಏನಾಗಿತ್ತು ಅನ್ನುವಂತೆ ಎಲ್ಲರ ಮನಸ್ಸಲ್ಲೂ ಎಲ್ಲರ ಬಾಯಲ್ಲೂ ಬರ್ತಾ ಇರುವಂತಹ ಮಾತು. ನಿಜವಾಗ್ಲೂ ಮೇಲ್ನೋಟಕ್ಕೆ ಸಾಲ ಇತ್ತಂತೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಆಸ್ತಿವಂತರು, ಎಲ್ಲ ವ್ಯವಸ್ಥೆ ಇರುವಂಥವ್ರು ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ನಿಷ್ಠೆಯಿಂದ, ಅಂದರೆ ಪೊಲೀಸ್ ಇಲಾಖೆ ಅದನ್ನು ತನಿಖೆ ಮಾಡಿ ಏನು ಎತ್ತ ಅಂತ ಗೊತ್ತಾಗಬೇಕಷ್ಟೆ. ಆದರೆ ಅವರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೂ ಕೂಡ ಬೇಜಾರು. ಅಂಥ ಪುಟ್ಟ ಮಕ್ಕಳಿಗೆ ಶಾಂತಿ ಸಿಗಲಿ ಅಂತ ಹೇಳೋಕ್ಕೂ ಕೂಡ ನೋವಾಗುತ್ತೆ. ಅವರ ಆತ್ಮ ಎಷ್ಟು ಒದ್ದಾಡಿರಬಹುದು. ಜನ್ಮ ಕೊಟ್ಟಂಥ ತಂದೆ ಉಸಿರು ನಿಲ್ಲಿಸ್ಬೇಕಾದ್ರೆ ಆ ಮಕ್ಕಳ ಆತ್ಮ ಎಷ್ಟು ವಿಲ ಅಂತ ಒದ್ದಾಡಿರಬಹುದಲ್ವಾ? ಅದನ್ನು ನಾನೇ ಅಂದ್ಕೊಳ್ತೀನಿ. ಹೆಂಗೆ ಆ ಕ್ಷಣ ಎದುರಿಸಿರಬಹುದು ಆ ಪ್ರಾಣ ಹೋಗಬೇಕಾದ್ರೆ. ಆತನ ಮನಸ್ಸು ತನ್ನ ಮಕ್ಕಳು ಎಲ್ಲೇ ಬಿದ್ದರೂ ಸಹ ತಂದೆ ಹೃದಯ ಚುರುಕನ್ನುತ್ತೆ. ಒಂದು ಆಟ ಪಾಠ ಲಾಲನೆ ಪಾಲನೆ ಸಮಯದಲ್ಲಿ ಆ ಒಂದು ಸ್ಥಾನನ ತುಂಬಿದಂಥ ತಂದೆ ತನ್ನ ಮಕ್ಕಳು ಉಸಿರು ನಿಲ್ಲಿಸಬೇಕಾದ್ರೆ ಆ ಮಕ್ಕಳ ಆತ್ಮ ಹೇಗೆ ಒದ್ದಾಡಿರಬೇಕು, ಅವನ ಗುಂಡಿಗೆ ಎಷ್ಟು ಗಟ್ಟಿಯಾಗಿರಬೇಕು, ಅಂಥದ್ದು ಏನಾಗಿತ್ತು ಅನ್ನುವಂತಹ ಒಂದು ನಿಗೂಢ ಪ್ರಶ್ನೆ ನಮ್ಮ ಮುಂದೆ ಬಂದು ಹೋಗ್ತಾ ಇದೆ. ಇವತ್ತು ಕೂಡ ನನಗೆ ಆ ನೋವಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಎಲ್ಲೋದ್ರೂ ಒಂಥರ ಬೇಜಾರು ಅನಿಸುತ್ತೆ. ಆ ಮಕ್ಕಳು ನೆನೆಸ್ಕೊಂಡ್ರಂತೂ, ಅದರಲ್ಲೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಅದೇ ವಿಡಿಯೋಗಳು ಸಿಗ್ತಾ ಇದೆ ನನಗೆ. ಈ ರೀತಿ ನಮ್ಮ ಊರಲ್ಲಿ ನಡೆದೋಯ್ತು. ಯಾಕೆ ಇಷ್ಟೊಂದು ಕಠೋರ ಯೋಚನೆಗಳನ್ನ ಮಾಡ್ತಾ ಇದ್ದೀರಿ? ಬದುಕು ಇದೆ. ಭಗವಂತ ನಮ್ಮನ್ನು ಭೂಮಿ ಮೇಲೆ ಕಳಿಸಿರೋದು ಒಂದಿಷ್ಟು ಕೆಲಸನ ವಹಿಸಿ ಕಳಿಸಿದ್ದಾರೆ. ಅದನ್ನು ನಿಭಾಯಿಸುವಂಥ ಶಕ್ತಿನ ನಾವು ಬೆಳೆಸ್ಕೋಬೇಕು. ಎಂಥದೇ ಬೆಟ್ಟದಂಥ ಕಷ್ಟನೇ ಬರಲಿ ಬಿಡಿ, ನಿಭಾಯಿಸೋಣ. ಭಗವಂತ ಕರೆ, ನಮಗೆ ಭಗವಂತನ ಕರೆ ಬರೋವರೆಗೂ, ಆತನೇ ನಮ್ಮನ್ನು ಕರ್ಕೊಂಡು ಹೋಗೋವರೆಗೂ ನಮ್ಮ ಆತ್ಮನ ಕೊಲ್ಲೋದಕ್ಕೆ ನಮ್ಗೆ ಯಾವುದೇ ಹಕ್ಕಿಲ್ಲ. ಆತನೇ ಸತ್ತಿಲ್ಲ. 3 ಜನನ ಕೊಂದು ಸತ್ತಿರುವಂಥದ್ದು ಎಂಥ ಪಾಪದ ಕೆಲಸ ಅಲ್ವಾ ಅದು? ಧೈರ್ಯ ತಗೋಬೇಕು. ಎಂಥದೇ ಸಮಸ್ಯೆ ಬರಲಿ ಎದುರಿಸ್ತೀನಿ ನಾನು ಅಂತ ಹೇಳಿ ಧೈರ್ಯ ತಗೊಂಡು ಬದುಕಬೇಕು. ಪ್ರಪಂಚ ವಿಶಾಲವಾಗಿದೆ, ಹೇಗೆ ಬೇಕಾದರೂ ಬದುಕ್ಬೋದು. ಐಫೈಯಾಗೇ ಬದುಕಬೇಕು ಅಂತ ಏನಿಲ್ಲ. ನೆಮ್ಮದಿ ಬೇಕು. ಯಾವ ಆಸ್ತಿ, ಯಾವ ಒಡವೆ, ಯಾವ ಮನೆ ಬಂಗ್ಲೆ, ಮನುಷ್ಯನಿಗೆ ನೆಮ್ಮದಿನೇ ಇಲ್ಲ ಅಂದಮೇಲೆ ಆ ಬದುಕು ಆಸ್ತಿ ಏನಕ್ಕೆ ಅಲ್ವಾ? ನಮ್ಮ ಹಿಂದಿನ ಕಾಲದ ಅವ್ರ ಜೀವನ ನೆನೆಸ್ಕೊಳ್ಳಿ. ಅಲ್ಲಿ ಹಣ ಆಸ್ತಿ ಬರ್ತಾನೆ ಇರಲಿಲ್ಲ. ಎಷ್ಟು ಸುಖಿ ಸಂಸಾರನ ಅನುಭವಿಸ್ತಾ ಇದ್ರಲ್ವಾ? ಈ ಕಾಲದಲ್ಲಿ ಬರೀ ದುಡ್ಡು, ಆಸ್ತಿ, ಪ್ರೆಸ್ಟೀಜ್ ಅವ್ರದ್ದು. ಇದರಿಂದ 50 ವರ್ಷ ಬದುಕಬೇಕು, 100 ವರ್ಷ ಬದುಕಬೇಕಾಗಿರೋರು 50 ವರ್ಷದ್ದು ಜೀವನನೂ ಬೇಡ ಅನ್ನೋ ಥರ ಜೀವನ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ಹೋಗಿದ್ದಾರೆ.
ಅಂಥ ಜನಗಳು ಈಗ ಆ ಥರ ಮನಸ್ಥಿತಿ ಆಗ್ತಾ ಇದ್ದಾರೆ. ಅದರಲ್ಲೂ ಯೂತ್ ಹುಡುಗರುಗಳು ತುಂಬ ದುರ್ಬಲ ಆಗ್ತಾ ಇರುವಂಥದ್ದು. ಆದಷ್ಟು ಮನಸ್ಸಿಗೆ ನಾವು ಧೈರ್ಯ ತಗೊಂಡು ನಾವಾಗಿ ನಾವು ಒಂದೀಗ ಆರೋಗ್ಯ ಕೆಟ್ಟು ಸಾಯಬಹುದು, ಆಕ್ಸಿಡೆಂಟಲ್ಲಿ ಸಾಯಬಹುದು, ಅದೊಂಥರ ಬಿಡಿ. ಆತ್ಮಹತ್ಯೆನೋ ಒಂದು ಇದೆಯಲ್ಲ, ಮಹಾಪಾಪದ ಕೆಲಸ. ನಿಜವಾಗ್ಲೂ ಸಹ ಗರುಡ ಪುರಾಣ ಅವ್ರೇನಾದರೂ ಓದಿದ್ರೆ ತಿಳ್ಕೊಂಡ್ರೆ ಅದರಂತಹ ಮಹಾಕರ್ಮದ ಪಾಪ ಅವ್ರಿಗೆ ಎಷ್ಟೋ ಜನ್ಮದವರೆಗೂ ಕಾಡಿಸುತ್ತೆ. ಅದನ್ನು ಬದುಕಿ ತೋರಿಸ್ಬೇಕು, ಎಂಥದೇ ಸಮಸ್ಯೆ ಇರಲಿ. ಒಬ್ಬರನ್ನ ಕೊಲ್ಲೋದಕ್ಕೆ ನಮ್ಮನ್ನು ಭೂಮಿ ಮೇಲೆ ಕಳಿಸಿಲ್ಲ, ಅದು ಹೇಗೆ ಕೊಲ್ಲೋಕ್ಕೆ ಮನಸ್ಸು ಬರುತ್ತೆ? ನಮ್ಮ ಆತ್ಮನ ಹತ್ಯೆ ಮಾಡ್ಕೊಳ್ಳೋದಕ್ಕೆ ನಮಗೆ ಹೇಗೆ ಮನಸ್ಸು ಬರುತ್ತೆ? ಧೈರ್ಯನ ತಗೋಬೇಕಲ್ವಾ? ಒಂದು ಕುಟುಂಬ ಈಗ ಅವರು ಹೊರಟುಬಿಟ್ರು, ಬದುಕಿದಾರಲ್ಲ, ಅವ್ರ ತಂದೆ ತಾಯಿ, ಇವ್ರ ತಂದೆ ತಾಯಿ, ಅವ್ರ ಅಕ್ಕ ಅಣ್ಣ ತಂಗಿ ಹಿಂಗಿರ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಆಗುವಂಥ ಅಗಲಿಕೆ ನೋವು ಅವ್ರು ಸಾಯೋವರೆಗೂ ಇರುತ್ತೆ. ಆ ಸಾಯೋವರೆಗೂ ಇರುತ್ತೆ. ಆ ಅಜ್ಜಿದಿರು ಬಟ್ಕೊಳ್ತಾ ಇರೋ ರೀತಿ, ಅಳ್ತಾ ಇರುವಂಥ ಆಕ್ರಂದನ ಅದು ನೋಡಿದ್ರೆ ನಮಗೆ ಕರಳು ಚುರುಕನ್ನುತ್ತೆ. ನನಗಂತೂ ತುಂಬ ನೋವಾಯಿತು, ತುಂಬ ಸಂಕಟ. ಇವತ್ತು ನನಗೆ ಆ ನೋವನ್ನ ಮರೆಯೋದಕ್ಕೆ ಆಗ್ತಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅಷ್ಟು ನನ್ನ ಮನಸ್ಸು ಸ್ವಲ್ಪ ಸೂಕ್ಷ್ಮ ಆಗಿಬಿಡ್ತಾ ಇದೆ. ಸೂಕ್ಷ್ಮ ಅಂತಂದರೆ ಸೆನ್ಸಿಟಿವ್ ಆಗಿಬಿಡ್ತಾ ಇದ್ದೀನಿ, ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಮಕ್ಕಳು ನೆನೆಸ್ಕೊಂಡ್ರಂತೂ ನನಗಂತೂ ತುಂಬ ಬೇಜಾರ ಆಯಿತು. ಅದ್ರ ಬಗ್ಗೆ ನಮ್ಮ ಊರು, ನಮ್ಮ ರೋಡ್ ಪಕ್ಕನೇ ಆಗಿರುವಂಥ ಒಂದಿಷ್ಟು ದುರ್ಘಟನೆ ಎಂದು ಮರುಕಳಿಸ್ದಂಗಿರಲ್ಲಪ್ಪ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನೀವೆಲ್ಲರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ನೆನ್ನೆ ಮೊನ್ನೆಯಿಂದ ನೆನ್ನೆ ಇವತ್ತು ತುಂಬ ಹರಿದಾಡ್ತಾ ಇದೆ, ನೋಡಿರ್ತೀರಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕೆ ಮನುಕುಲ ಈ ಹಂತಕ್ಕೆ ಹೋಗ್ತಾ ಇದ್ದಾರೆ? ಪ್ರಾಣಕ್ಕೆ ಪ್ರಾಣ ಅನ್ನೋ ಥರ ಹೆಂಡತಿ ಮಕ್ಕಳನ್ನ ಪ್ರೀತಿಸಿ ತನ್ನ ಹೆಂಡತಿ ಮಕ್ಕಳ ರಕ್ಷಣೆಗಾಗಿ ಕೂಲಿನಾಲಿ ಮಾಡಿ ಸಾಕ್ತಾ ಇರುವಂಥವ್ರು ಎಷ್ಟೋ ಜನ ಇರಬೇಕಾದ್ರೆ ಯಾವುದೋ ಒಂದು ಸಮಸ್ಯೆಗೆ ಎದುರಿ ಅವ್ರನ್ನ ಕೊಲ್ಲುವಂಥ ಒಂದು ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ ಎಂದಾಗ ನಿಜವಾಗ್ಲೂ ಮನುಕುಲ ದಿಗ್ಭ್ರಮೆ ಮೂಡುವಂಥದ್ದು. ಮನುಕುಲಕ್ಕೆ ಒಂದು ದಿಗ್ಭ್ರಮೆ ಈ ಒಂದು ದುರ್ಘಟನೆಗಳು ಅಂತ ಅನಿಸುತ್ತೆ. ನೀವೇನಂತೀರಿ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಕ್ಕಿಂತನೂ ನಾನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ ಅಂತ ಈ ವಿಡಿಯೋದಲ್ಲಿ ನನಗೆ ಕೇಳೋಕ್ಕೆ ಒಂದು ಚೂರು ಮನಸ್ಸಂತೂ ಬರ್ತಿಲ್ಲ. ಹೀಗೆ ಕೂತ್ಕೊಂಡೆ, ನನಗೆ ಬೇರೆ ಕೆಲಸ ಇತ್ತು, ಏನೋ ಗೊತ್ತಿಲ್ಲ. ನಿನ್ನೆ ನೋಡಿದ್ನಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಅದೇ ವಿಡಿಯೋಗಳು ಸಿಗ್ತಾ ಇತ್ತು. ನಮ್ಮೂರಲ್ಲೇ ಆಗಿರುವಂತಹ, ನಮ್ಮ ರೋಡಲ್ಲೇ ಆಗಿರುವಂಥ ಈ ದುರ್ಘಟನೆ ಬಗ್ಗೆ ನನ್ನ ಮನದಾಳದ ಮಾತನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತು. ನನಗೆ ನಿಮ್ಮ ಅಭಿಪ್ರಾಯ ಸಹ ಬಹಳ ಮುಖ್ಯ. ಕೆಲವು ನಿಮ್ಮ ಅಭಿಪ್ರಾಯ ಮತ್ತೊಬ್ಬರಿಗೆ ಮೋಟಿವೇಟ್ ಆಗಲಿ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಅಂತ ಅಂದ್ಕೊಳ್ತೀನಿ. ಮತ್ತು ನನ್ನ ಹೊಸ ವೀಡಿಯೋದೊಂದಿಗೆ, ನನ್ನ ಡೈಲಿ ಬ್ಲಾಗ್ ವೀಡಿಯೋದೊಂದಿಗೆ ಸಿಗ್ತೀನಿ. ಬರಲಾ?